SKS ಪ್ಯಾರಾಮೆಡಿಕಲ್ ಕಾಲೇಜ್ ರಾಯಚೂರಿಂದ ಬಂದಿದ್ದೇನೆ. ನಾವು ಇವತ್ತು ಧಾರವಾಡಕ್ಕೆ ಬಂದಿದ್ದೇವೆ. KCD ಕಾಲೇಜ್ ಜುವಾಲಜಿ ಸಂಗ್ರಹಾಲಯಕ್ಕೆ ಬಂದಿದ್ವಿ. ನಮಗೆ ನವೀನ್ ಸರ್ ಇದು ಪ್ರಾಣಿ ಸಂಗ್ರಹಾಲಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದು. ಅಂದರೆ ಫಿಶಸ್ ಬಗ್ಗೆ ಮತ್ತು ಎಲ್ಲ ಅನಿಮಲ್ಸ್ ಬಗ್ಗೆ ಕೊಟ್ಟಿದ್ದು. ಯಾವ ವೆರೈಟೀಸ್ ಆಫ್ ಫಿಶಸ್ ಆ್ಯಂಡ್ ಕ್ರೀಟಾ ಯಾವ ಟೈಪ್ ಬದುಕುತ್ತವೆ, ಅಂದರೆ ಅವು ಎಷ್ಟು ವರ್ಷ ಇರುತ್ತೆ ಎಲ್ಲ ನಮಗೆ ಇದು ತಂದು ಇಟ್ಟಿದ್ದಾರೆ. ಮತ್ತು ನಮಗೆ ನಾಲೆಜನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿದರು ಸರ್. ಬೇರೆ ಕಡೆ ಹೋದರೆ ಅಷ್ಟೊಂದು ಹೇಳ್ತಿದ್ರು ಇಲ್ಲ ಗೊತ್ತಿಲ್ಲ, ಇಲ್ಲಿ ಮಾತ್ರ ಬಂದಾಗ ಸ್ವಲ್ಪ ಚೆನ್ನಾಗಿ ಹೇಳಿದರು ಸರ್. ಅವರೇ ಪ್ರತಿಯೊಂದು ತಂದು ತೋರಿಸಿ ಹೇಳಿದರು ಸರ್. ಮತ್ತು ಎಲ್ಲ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮಗೆಲ್ಲ ಫುಲ್ ಹೆಲ್ಪ್ ಮಾಡಿದರು ಸರ್. ಇಂಥ ಸರ್ ಸಿಗ್ಬೇಕಂದ್ರೆ ಮತ್ತೆ ಇದು ಮಾಡಬೇಕು. ಯಾರಾದರೂ ಅಣ್ಣ ತಂಗಿಯರ ಅಣ್ಣ ತಮ್ಮಂದಿರು ಎಲ್ಲಾದರೂ ಗೊತ್ತಿದ್ರೆ ಬಂದು ಒಂದು ಸಲ ವಿಸಿಟ್ ಮಾಡಿ ಹೋಗಿ. ಮತ್ತು ಇವರು ಸರ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತಾರೆ ಇಲ್ಲಿ ಬಂದರೆ. ಹೆಂಗೆ ಎಲ್ಲದರ ಬಗ್ಗೆ ಮಾಹಿತಿ ಎಕ್ಸ್ಪ್ಲೈನ್ಸ್ ಯಾವ್ಯಾವ ಮಂತದಾಗ ಹೆಂಗಿರುತ್ತಾ, ಯಾವ ತಿಂಗಳದಾಗ ಹೆಂಗಿರುತ್ತೆ, ಅಂದರೆ ಏಸ್ನ ಬ್ಲಡ್ಸ್ ಆಫ್ ಸೆಲ್ಸ್ ಅಂತ ಎಲ್ಲ ಹೇಳುತ್ತಾರೆ. ಮತ್ತು ಜಿಗಳ ಬಗ್ಗೆ ಅದು ತಿಳಿದಿರಲಿಲ್ಲ ಸರ್ ಬಳಿ ಬಂದು ತಿಳ್ಕೊಂಡ್ವಿ ಅದ್ರ ಬಗ್ಗೆ. ಮತ್ತು ಎಲ್ಲ ಸಾಕು ಪ್ರಾಣಿ ಅದಕ್ಕೆ ಎಲ್ಲ ಹೇಳಿದ್ರು ಸರ್. ಅವ್ರಿಗೊಂದು ಧನ್ಯವಾದ ಹೇಳಿ ನಾ ಎರಡು ಮಾತು ಜಯಂತಿ ಕರ್ನಾಟಕ ಗಿಡ ಮರವನ್ನು ಬೆಳೆಸಿ ಪರಿಸರ ಉಳಿಸಿ ಅಂತ ಹೇಳಿದೆ. ನನ್ನ ಹೆಸರು ಸಂಗೀತ. ನಾನು SKS ಪ್ಯಾರಾಮೆಡಿಕಲ್ ಕಾಲೇಜಿಂದ ರಾಯಚೂರಿಂದ ಬಂದಿದ್ದೀನಿ. ಇಲ್ಲಿ ನಾವು ಧಾರವಾಡ ಬಂದಿದ್ವಿ. ಧಾರವಾಡದಲ್ಲಿ ಜುವಾಲಜಿ KCD ಕಾಲೇಜ್ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದಿದ್ವಿ. ಇಲ್ಲಿ ನಮಗೆ ನವೀನ್ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಇಲ್ಲಿ ಬರ್ಡ್ಸ್ ಇದ್ದಾವೆ ಮತ್ತು ಮೀನ್ ಫಿಶ್ ಎಲ್ಲ ಇದೆ. ಭಾಳ ಖುಷಿ ಅನಿಸ್ತು. ಆಮೇಲೆ ಇವೆಲ್ಲ ಸ್ಟಾರ್ ಫಿಶ್ ಮತ್ತು ನಮ್ಮ ಮನೆಯಲ್ಲಿ ಸಾಕೋ ಎಲ್ಲ ಕೋಳಿಗಳು ಇವೆಲ್ಲ ತಂದು ಇಲ್ಲಿರ್ತೀವಿ. ಅವರೆಲ್ಲ ಎಷ್ಟು ಕಷ್ಟಪಟ್ಟು ತಂದು ಇಲ್ಲಿಟ್ಟಿರ್ತಾರೆ. ನಮಗೂ ಇದೆಲ್ಲ ನೋಡಿ ಭಾಳ ಖುಷಿ ಆಯಿತು. ನಾವು ಈ ಥರನೂ ಇದೆ ನಮ್ಮ ಕರ್ನಾಟಕದಾಗ ಅಂತ ನಮ್ಗೆ ಗೊತ್ತೇ ಇರಲ್ಲ. ಇವತ್ತು ನೋಡಿ ನಮಗೆ ಗೊತ್ತಾಯಿತು. ಆಮೇಲೆ ಮತ್ತು ಇವೆಲ್ಲ ಮತ್ತು ಇವೆಲ್ಲ ನೋಡ್ಕಿಸಿ ಮತ್ತು ಇವು ನವೀನ್ ಸರ್ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಇದು ತಿಗಣೆ ಅದಕ್ಕೆ ಹೊಟ್ಟೆಗಳು 32 ಮದುವೆಗಳಿದ್ದಂತೆ. ನಮಗೆ ಒಂದೇ ಹೊಟ್ಟೆ ಒಂದೇ ಮದುವೆ ಎಷ್ಟಿದೆ ನೋಡಿ. ಅದಕ್ಕೆ ಶಾಕ್ ಆಗಿತ್ತು ನಮಗೆ ನೋಡ್ಕಿಸಿ. ಅಲ್ಲಿ ಇದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಎಲ್ಲರೂ ಬನ್ನಿ, ನಿಮಗೂ ಮುಂದೆ ಯೂಸ್ ಆಗ್ತದೆ. ಈ ಥರ ಇದೆ ನಮ್ಮ ಜಗತ್ತಿನಲ್ಲಿ ಈ ಥರ ಇದೆ. ಎಲ್ಲೆಲ್ಲೂ ಹೋಗಿ ಪಾಪ ಅವ್ರು ಕಷ್ಟಪಟ್ಟು ತಂದು ಇಟ್ಟಿರ್ತಾರೆ. ನಾವು ನೋಡಿ ಜನರಲ್ಲೇ ಬೆಳ್ಕೊಂಡಿದ್ದೇವೆ. ಇಷ್ಟ. ನನ್ನ ಹೆಸರು ಶಿರೀಷಾ. ನಾನು SKS ಪ್ಯಾರಾಮೆಡಿಕಲ್ ಕಾಲೇಜಿಂದ ಬಂದಿದ್ದೇನೆ. ನೋಡೋಕ್ಕೆ ಎಷ್ಟೋ ಚೆಂದ ಐತಿ. ನಮ್ಮ ದೇಶದಲ್ಲಿ ಇಷ್ಟು ಪ್ರಾಣಿಗಳು ಇದಾವಂತ ನಮ್ಗೆ ಗೊತ್ತೇ ಇಲ್ಲ. ಇಲ್ಲಿಗೆ ಬಂದಿರುವಾಗ ಗೊತ್ತೈತಿ. ನಮಗೆ ನವೀನ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಇಲ್ಲಿ ನೋಡೋಕ್ಕೆ ಎಷ್ಟೋ ಪ್ರಾಣಿಗಳಿದಾವ, ಎಷ್ಟೋ ಜೀವಿಗಳಿದಾವ ಅಂತ ನಮಗೆ ಇವಾಗ ಗೊತ್ತಾಯಿತು. ಹಿಂದಿನ ಕಾಲದಿಂದ ಇವಾಗ ಕಾಲದಿಂದ ಆದರೆ ಜಾಸ್ತಿ ಯೂಸ್ ಇದೆ ಸರ್. ಇನ್ನೂ ಮುಂದೆ ಬರ್ತೇವೇನೋ ಅನ್ಕೊಂತೀನಿ. ಇಲ್ಲಿ ನೋಡೋಕ್ಕೆ ಎಷ್ಟೋ ಚೆಂದ ಐತೆ ಸರ್. ಎಲ್ಲರೂ ಬರ್ಬೋದು ಇನ್ನು ಮುಂದೆ. ನನ್ನ ಹೆಸರು ವರದರಾಜ್ ಅಂತ. ನಾನು SKS ಪ್ಯಾರಾಮೆಡಿಕಲ್ ಕಾಲೇಜ್ ರಾಯಚೂರಿಂದ ಬಂದಿದ್ವಿ. ನಾವಿಲ್ಲಿ KCD ಕಾಲೇಜ್ ಧಾರವಾಡದಲ್ಲಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದಿದ್ವಿ. ಇದೆಲ್ಲ ಪ್ರಾಣಿಗಳು, ಕ್ರಿಮಿಕೀಟಗಳು, ಎಲ್ಲ ಸಮುದ್ರವಾಸಿಗಳು ಮತ್ತು ಮಾನವ ಎಲ್ಲ ಪ್ರಾಣಿಗಳ ಎಲುಬು ಮೂಳೆಗಳೆಲ್ಲ ನೋಡಿದ್ವಿ. ಮತ್ತು ನಮಗೆ ನವೀನ್ ಸರ್ ಅಂತ ಅವ್ರು ಎಕ್ಸ್ಪ್ಲೇನ್ ಕೊಟ್ಟರು. ಅವರೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೊಟ್ಟರು. ತುಂಬ ಭಾಳ ವರ್ಷದಿಂದ ಎಲ್ಲ ಸಂಗ್ರಹಾಲಯ ಮಾಡಿ ಇಟ್ಟಿದ್ದಾರೆ. ಅವೆಲ್ಲ ನೋಡಲಿಕ್ಕೆ ಚೆನ್ನಾಗಿದೆ. ಮೀನುಗಳಲ್ಲಿ ಭಾಳ ವಿಧಗಳಿವೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಾದರೂ ಡೌಟ್ ಇದನ್ನು ಕೇಳಿ ತಿಳ್ಕೊಳ್ಳಿ, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಕೇಳಿ ತಿಳ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಸರು ಹನುಮಂತ ಅಂತ. ಒಂದು ಸೃಷ್ಟಿ ಕಾಲೇಜ್ ಧಾರವಾಡ. ಇಲ್ಲಿ ನಾವು ಧಾರವಾಡ KCDಯಲ್ಲಿ ಬಂದು ನಮ್ಮ ರಾಯಚೂರು ಸ್ಟೂಡೆಂಟ್ ಕರ್ಕೊಂಡ್ಬಂದು ಇಲ್ಲಿ ಪ್ರಾಣಿ ಸಂಗ್ರಹಾಲಯ ಕರ್ಕೊಂಡ್ಬಂದು ನಮ್ಮ ಹುಡುಗರಿಗೆ ನವೀನ್ ಸಾರು ಮಾಹಿತಿ ಚೆನ್ನಾಗಿ ನೀಡಿದ್ದಾರೆ, ಅದ್ಭುತವಾಗಿ ಮಾಹಿತಿ ನೀಡಿದ್ದಾರೆ. ಆದಷ್ಟು ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜು ಸ್ಕೂಲ್ ಮಕ್ಕಳನ್ನ ನಮ್ಮ KCD ಕಾಲೇಜ್ಗೆ ಬಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದು ಪ್ರತಿಯೊಬ್ಬರಿಗೂ
ಇದ್ರ ಬಗ್ಗೆ ಗಮನಕ್ಕೆ ಬರಬೇಕಂತೇಳಿ ನಾವು ಹೇಳ್ತಾ ಇದ್ದೀನಿ ಇಲ್ಲಿ. ಬಂದು ಮಕ್ಕಳಿಗೆ ತೋರಿಸ್ಕೋಬೇಕು ಇದನ್ನೆಲ್ಲ. ಒಂದೊಂದು ಪ್ರತಿಯೊಂದು ಪ್ರಾಣಿ ಸಂಗ್ರಹಾಲಯದ ಅಸ್ಥಿ ಪಂಜರಗಳು ಮತ್ತು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಬಂದು ನೋಡ್ಬೇಕು ನಾನು ಕೇಳ್ಕೊತೀನಿ. ಸರಿ.